ನಡೆಯುತ್ತಿರುವ ಕತೆ. ಊರಿನ ಹಿರಿಯರಾದ ರಂಗಯ್ಯ ತಮ್ಮ ಬಳಿ ಬಂದ ಅಣ್ಣ ತಮ್ಮಂದಿರ ಆಸ್ತಿ ಜಗಳಗಳಿಗೆ ತೀರ್ಪು ನೀಡಿ ಅವರ ಸಮಸ್ಯೆಯನ್ನು ಪರಿಹರಿಸಿ ಕಳುಹಿಸುತ್ತಾರೆ. ನಂತರ ತಮ್ಮ ಮಕ್ಕಳನ್ನು ಭೇಟಿಯಾಗಲು ಪಟ್ಟಣಕ್ಕೆ ಕಾರಿನಲ್ಲಿ ಹೊರಡುತ್ತಾರೆ ಮಗ ಶ್ರೀಕಾಂತ್. ಮನೆಗೆ ಹೋದ ನಂತರ ಅವರು ದುಃಖಿಸುತ್ತಿರುವುದನ್ನು ನೋಡಿ ಅವರಿಗೆ ಬಂದ ಸಮಸ್ಯೆ ಏನು ಎಂಬುದನ್ನು ತಿಳಿಯಲು ಅವರ ನಡೆ ಶ್ರೀಕಾಂತ್ ತನ್ನ ತಂದೆಗೆ ಹೀಗೆ ಹೇಳಲು ಪ್ರಾರಂಭಿಸುತ್ತಾನೆ. ಹೇಳುತ್ತೇನೆ ಅಸಲು ಏನು ನಡೆದಿತ್ತೆಂದು. ಶ್ರೀಕಾಂತ್ ನಡೆದ ವಿಷಯವನ್ನು ರಂಗಯ್ಯನಿಗೆ ಹೇಳಲು ಪ್ರಾರಂಭಿಸುತ್ತಾನೆ. ಒಂದು ದಿನ ಸಂಜೆ ಶ್ರೀಕಾಂತ್ ಆಫೀಸಿನಿಂದ ಮನೆಗೆ ಬಂದಾಗ ಮನೆಯ ಸೋಫಾ ಹತ್ತಿರ ಲಕ್ಷ್ಮಿ ಅವನಿಗಾಗಿ ಆತುರದಿಂದ ಕಾಯುತ್ತಿರುತ್ತಾಳೆ. ಶ್ರೀಕಾಂತ್ ಮನೆಗೆ ಬಂದ ತಕ್ಷಣ ಅವನಿಗೆ ಹೀಗೆ ಹೇಳುತ್ತಾಳೆ, ಏನಪ್ಪ ಬಂದಿದ್ದೀರಾ? ತುಂಬಾ ದನಿಬಂತಿದ್ದೀರಿ. ಹೀಗೆ ಸೋಫಾದಲ್ಲಿ ಕುಳಿತುಕೊಳ್ಳಿ. ನಾನು ನಿಮ್ಮಿಗಾಗಿ ಈಗಲೇ ಕಾಫಿ ತರುತ್ತೇನೆ. ಸ್ನಾನ ಮಾಡಿ ಬನ್ನಿ, ನಿಮ್ಮಿಗಾಗಿ ಬಿಸಿ ಬಿಸಿ ಪಕೋಡಿಗಳನ್ನು ಮಾಡಿ ತರುತ್ತೇನೆ. ಅಥವಾ ರಾತ್ರಿ ಭೋಜನಕ್ಕೆ ನಿಮಗೆ ಇಷ್ಟವಾದದ್ದು ನೆನಪಿಗೆ ಬಂದು ಕುಳಿತುಕೊಳ್ಳುತ್ತೀರಾ? ಇದು ನನ್ನ ಮನೆ, ನನ್ನ ಮನೆಗೆ ಬಂದಿರುವುದು ನಮ್ಮದೇ. ನಿಮಗೆ ಏಕೆ ಬಂದಿತು ಎಂಬ ಅನುಮಾನ ಏನೂ ಇಲ್ಲ. ನೀವು ಇಂದು ಎಲ್ಲಿಯೂ ಇಲ್ಲದ ಪ್ರೀತಿ ಗೌರವವನ್ನು ಒಟ್ಟಿಗೆ ನನ್ನ ಮೇಲೆ ಸುರಿದಾಗ ಅದರಲ್ಲಿ ತೊಯ್ದು ತಲೆ ಕೆಲಸ ಮಾಡಬೇಕೆಂದುಕೊಂಡೆ. ಏಕೆಂದರೆ ಹೀಗೆ ಹೇಳುತ್ತೀರಿ, ನಾನು ನಿಮ್ಮ ಹೆಂಡತಿ, ನಿಮ್ಮ ಆರೈಕೆ ಮಾಡುವುದು ನನ್ನ ಜವಾಬ್ದಾರಿ ಅಲ್ಲವೇ? ಆದರೆ ಒಂದೇ ದಿನ ಎಲ್ಲ ಜವಾಬ್ದಾರಿಗಳನ್ನು ಹೊರುವುದೇನು? ನಿಮ್ಮ ಮಿತಿಮೀರಿದ ಪ್ರೀತಿ ಒಟ್ಟಿಗೆ ನಾನು ತಾಳಲಾರೆ. ಆದರೆ ನಿಜವಾದ ವಿಷಯ ಏನು ಎಂದು ಹೇಳಿ, ನಿಮಗೆ ಹೇಗೆ ಗೊತ್ತು? ನಾನು ನಿಮಗೆ ಒಂದು ವಿಷಯ ಹೇಳಬೇಕೆಂದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಹೆಂಡತಿಗಳು ಗಂಡಂದಿರಿಂದಲೇ ಕೇಳಿಸಿಕೊಳ್ಳಬೇಕು. ಆಗ ಮಾತ್ರ ಇಂತಹ ಬ್ರಹ್ಮೋತ್ಸವಗಳನ್ನೆಲ್ಲ ನಮ್ಮ ಮೇಲೆ ಪ್ರತಿಕ್ರಿಯಿಸುತ್ತಾರೆ ಅಲ್ಲವೇ? ಅದಕ್ಕಾಗಿ ಈಗ ಹೇಳಿ, ಏನು ವಿಷಯ? ಏನೂ ಇಲ್ಲ ಅಂದೀರಿ. ನೀವು ಬೆಳಿಗ್ಗೆ ಆಫೀಸ್ಗೆ ಹೋಗಿದ ನಂತರ ನಾನು ಮನೆಯಲ್ಲಿ ಒಂಟಿಯಾಗುತ್ತೇನೆ. ನನಗೆ ಒಬ್ಬಳಿಗೆ ಮನೆಯಲ್ಲಿ ಏನೂ ತೋಚುವುದಿಲ್ಲ. ಆದರೆ ಅವರ ಮನೆಗೆ ಹೋಗಿ ಅವರೊಂದಿಗೆ ಮಾತುಕತೆ ಮಾಡಿ. ಹಾಗೆಯೇ ದಿನ ಕಳೆಯುತ್ತದೆ. ಅದನ್ನು ಪ್ರಯತ್ನಿಸಿದೆ. ಆದರೆ ಅವರ ಮನೆಗಳಲ್ಲಿ ಟಿವಿಗಳು ಇವೆ. ಎಲ್ಲರೂ ಆ ಟಿವಿಯಲ್ಲಿ ಬರುವ ಸೀರಿಯಲ್ಗಳಿಗೆ ಅಂಟಿಕೊಂಡು ನನ್ನನ್ನು ಗಮನಿಸುತ್ತಿಲ್ಲ. ಹಾಗಾದರೆ ಈಗ ಏನು ಹೇಳುತ್ತೀರಿ? ಅವರ ಬಳಿ ಹೋಗಿ, ಅಮ್ಮ, ನಿಮ್ಮ ಸೀರಿಯಲ್ ಅನ್ನು ಸ್ವಲ್ಪ ಬದಿಗಿಟ್ಟು ನನ್ನ ಹೆಂಡತಿಯನ್ನು ಸ್ವಲ್ಪ ಗಮನಿಸಿ, ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಹಾಡು ಹಾಡಿಸಿ ಎಂದು ಹೇಳಬೇಕಾ? ಅಯ್ಯೋ, ನೀವು ಹೇಗೆ ನನ್ನನ್ನು ಆಟವಾಡಿಸುತ್ತೀರಿ? ನಾನು ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಅಷ್ಟು ಅದೃಷ್ಟ ನನಗೆ ಬೇಡ. ತಾಯಿಯ ಮನೆಯಲ್ಲಿನ ಕೂಗಾಟವಿಲ್ಲದೆ ಶಾಂತವಾಗಿದ್ದರೆ ಆಗ ನನಗೆ ಏನೂ ತೋಚುವುದಿಲ್ಲ. ಏನಪ್ಪ, ಸರಿ ಸರಿ. ಆದರೆ ಈಗ ಹೇಳಿ, ಇನ್ನೂ ಏನು ಮಾಡಬೇಕೆಂದು ಹೇಳುತ್ತೀರಿ? ಏನೂ ಇಲ್ಲಪ್ಪ, ನಮ್ಮ ಮನೆಯಲ್ಲಿ ಕೂಡ ಒಂದು ಇದ್ದರೆ ನಾನು ಕೂಡ ಟಿವಿಯಲ್ಲಿ ಬರುವ ಸೀರಿಯಲ್ಗಳನ್ನು ನೋಡುತ್ತಾ ನೀವು ಬರುವವರೆಗೆ ಸಮಯ ಕಳೆಯುತ್ತೇನೆ. ಆದ್ದರಿಂದ ನೀವು ನಮ್ಮ ಮನೆಗೆ ಹೊಸ ಟಿವಿಯನ್ನು ಕೊಂಡು ತರುವಿರಿ, ಸರಿ? ನಿನ್ನ ಇಚ್ಛೆಯನ್ನು ಯಾವಾಗಲೂ ತೀರಿಸುವುದಿಲ್ಲ ಅಪ್ಪ. ಆದರೆ ನನ್ನ ಸಂಬಳ ಬರುವವರೆಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತದೆ. ಕಚೇರಿಯಲ್ಲಿ ಯಾರಾದರೂ ಸಾಲವಾಗಿ ಕೇಳಬೇಕೆಂದರೆ ಎಲ್ಲರಿಗೂ ಅದೇ ಪರಿಸ್ಥಿತಿ. ಟಿವಿಗೆ ಬೇಕಾದ ಹಣವನ್ನು ಹೇಗೆ ವ್ಯವಸ್ಥೆ ಮಾಡುವುದು ಎಂಬುದು ನನ್ನ ಚಿಂತೆ. ಊರಿನಲ್ಲಿ ಇರುವ ನಿಮ್ಮ ಅಪ್ಪನನ್ನು ಒಮ್ಮೆ ಕೇಳಿ ನೋಡಿ. ಅವರು ಖಂಡಿತವಾಗಿಯೂ ಸಹಾಯ ಮಾಡುತ್ತಾರೆ. ಲಕ್ಷ್ಮಿಗೆ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಯಾವ ಪರಿಸ್ಥಿತಿಯಲ್ಲೂ ನಾನು ಅಪ್ಪನ ಮೇಲೆ ಅವಲಂಬಿಸಬಾರದು ಎಂದು ಹೇಳುತ್ತಾ ನನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲಬೇಕೆಂದು ಊರಿನಿಂದ ಎಷ್ಟು ದೂರ ಬಂದು ಈ ಪಟ್ಟಣದಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ಮತ್ತೆ ಇಂತಹ ವಿಷಯವನ್ನು ನನ್ನ ಬಳಿ ತರುವುದಿಲ್ಲ. ನಾನು ಹಣವನ್ನು ವ್ಯವಸ್ಥೆ ಮಾಡಲು ಬೇರೆ ಮಾರ್ಗವಿಲ್ಲ ಎಂದು ಯೋಚಿಸುತ್ತೇನೆ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡು. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕಾಗಿ ಏಕೆ ಅಂದ್ರೆ ನೀವು ಎಲ್ಲರೂ ಯೋಚಿಸುತ್ತಿದ್ದೀರಿ. ನನ್ನ ಬಂಗಾರದ ಗಾಜುಗಳು ಇವೆ ಅಲ್ಲವೇ? ಅವುಗಳನ್ನು ತೆಗೆದುಕೊಂಡು ಮಾರ್ವಾಡಿ ಅಂಗಡಿಯಲ್ಲಿ ತಾಕತ್ತು ಇಟ್ಟು ಆ ಬಂದ ಹಣದಿಂದ ಟಿವಿ ತಂದುಕೊಳ್ಳಿ. ನಿಮ್ಮ ವೇತನ ಬಂದ ನಂತರ ಅವುಗಳನ್ನು ಬಿಡುಗಡೆ ಮಾಡೋಣ. ಹೇಗಾದರೂ ಉಪಯೋಗ. ನಿಮಗೆ ಏನಾದರೂ ಅಗತ್ಯ ಬಂದರೆ ನಿಮ್ಮ ಮೆದುಳು ಪಾದರಸಕ್ಕಿಂತ ವೇಗವಾಗಿ ಓಡಬಹುದು. ನೀವು ಹೇಳಲು ಸಾಧ್ಯವಿಲ್ಲ. ಹಾಗೆ ಮಾಡೋಣ. ಅದಕ್ಕಾಗಿ ಹೇಳುತ್ತಿದ್ದೇನೆ. ನಮ್ಮವರು ಬಂಗಾರಂ ಅಂತ ಒಂದು ದಿನ ನನ್ನನ್ನು ತಾಕತ್ತು ಇಡ್ತಾರೆ. ಅಯ್ಯೋ, ಮತ್ತೆ ಪ್ರಾರಂಭಿಸಿದ್ದೀರಾ ಪರಾಚಿಕಗಳು? ಹಾಗೆ ಹೇಳುತ್ತೇನೆ. ಆದರೆ ನಾಳೆ ಆಫೀಸ್ಗೆ ರಜೆ ಹಾಕಿ ಹೋಗಿ ಆ ಮಾರ್ವಾಡಿ ಅಂಗಡಿಗಳಲ್ಲಿ ಬಂಗಾರವನ್ನು ಬದಲಾಯಿಸಿ ಟಿವಿ ತರುತ್ತೇನೆ. ಈಗ ನೀವು ಒಪ್ಪು. ಆದರೆ ನನ್ನ ಮನಸ್ಸು ಸಂಪೂರ್ಣ ಸಂತೋಷದಿಂದ ತುಂಬಿದೆ. ನಿಮ್ಮ ಮನಸ್ಸು ಏನೋ, ಆದರೆ ನನ್ನ ಹೊಟ್ಟೆ ತುಂಬಿಲ್ಲ. ಕುಷ್ಮಾಂಡದಲ್ಲಿ ಆತ್ಮಾರಾಮನು ಹಸಿವಿನಿಂದ ಕೇಕೆ ಹಾಕುತ್ತಿದ್ದಾನೆ. ಅವನಿಗೆ ಸ್ವಲ್ಪ ಮೇಲೆ ಹಾಕಿ, ಯೋಚನೆ ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ನನ್ನ ಮತಿ ಮಂದು, ನಾನು ಆ ವಿಷಯವನ್ನೇ ಮರೆತಿದ್ದೇನೆ. ಕ್ಷಮಿಸಿ. ನೀವು ಸ್ನಾನ ಮಾಡಿ ಬನ್ನಿ. ಈ ನಡುವೆ ಬಿಸಿ ಬಿಸಿ ನಿಮಗೆ ಇಷ್ಟವಾದ ಗುತ್ತೋಂಕಾಯಿ ಕೂರ ಸಿದ್ಧಪಡಿಸುತ್ತೇನೆ ಎಂದು ಹೇಳಿ ಲಕ್ಷ್ಮಿ ಅಡುಗೆ ಮನೆಗೆ ಹೋಗುತ್ತಾಳೆ. ಶ್ರೀಕಾಂತ್ ಕೂಡ ಸ್ನಾನ ಮಾಡಲು ಹೋಗುತ್ತಾನೆ.
ಲಕ್ಷ್ಮಿ ತನ್ನ ಗಂಡ ಹೊಸ ಟಿವಿ ಕೊಳ್ಳಲು ಒಪ್ಪಿಕೊಂಡಿದ್ದಾನೆಂದು ಸಂತೋಷದಿಂದ ತನ್ನ ಗಂಡನಿಗಾಗಿ ಅಡುಗೆ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಶ್ರೀಕಾಂತ್ಗೆ ತುಂಬಾ ಇಷ್ಟವಾದ ಗುತ್ತೋಂಕಾಯಿ ಕೂರವನ್ನು ರುಚಿಯಾಗಿ ತಯಾರಿಸಿ ತಾನು ತಿನ್ನಲು ಕುಳಿತುಕೊಳ್ಳುತ್ತಾಳೆ. ಅವನಿಗೆ ಕೊಸರಿ ಕೊಸರಿ ಊಟವನ್ನು ಹಾಕುತ್ತಾಳೆ. ಈ ರೀತಿ ಇಬ್ಬರೂ ಊಟ ಮಾಡಿ ಆ ರಾತ್ರಿ ಮಲಗುತ್ತಾರೆ. ಮರುದಿನ ಬೆಳಗ್ಗೆ ಶ್ರೀಕಾಂತ್ ಹೋಗಿ ಆ ಬಂಗಾರದ ಗಾಜುಗಳನ್ನು ತಾಕತ್ತು ಇಟ್ಟು ಶೋರೂಮ್ಗೆ ಹೋಗಿ ಒಂದು ಹೊಸ ಟಿವಿಯನ್ನು ಖರೀದಿಸಿ ಮನೆಗೆ ತರುತ್ತಾನೆ. ಮನೆಗೆ ಟಿವಿಯನ್ನು ಅಳವಡಿಸಿ ಅದಕ್ಕೆ ಡಿಶ್ ಸಂಪರ್ಕವನ್ನು ಕೂಡ ಹಾಕಿಸುತ್ತಾನೆ. ಆ ದಿನದಿಂದ ಶ್ರೀಕಾಂತ್ ಬೆಳಗ್ಗೆ ಆಫೀಸ್ಗೆ ಹೋದ ಕೂಡಲೇ ಲಕ್ಷ್ಮಿ ಆ ಟಿವಿಯ ಮುಂದೆ ಕುಳಿತುಕೊಂಡು ಮನೆ ಕೆಲಸಗಳನ್ನು ಬದಿಗಿಟ್ಟು ಅದರಲ್ಲಿ ತಲ್ಲೀನವಾಗುತ್ತಾಳೆ. ಹೀಗೆ ನೋಡುತ್ತಾ ನೋಡುತ್ತಾ ಆ ಟಿವಿಯಲ್ಲಿ ಬರುವ ವಿವಿಧ ವಸ್ತುಗಳ ಜಾಹೀರಾತುಗಳನ್ನು ನೋಡಿ ಪ್ರತಿದಿನ ಶ್ರೀಕಾಂತ್ ಮನೆಗೆ ಬಂದ ಕೂಡಲೇ ಆ ವಸ್ತುವನ್ನು ತನ್ನಿಗೆ ತಂದುಕೊಡಬೇಕೆಂದು ಶ್ರೀಕಾಂತ್ನನ್ನು ಕಿರಿಕಿರಿಗೊಳಿಸುತ್ತಾಳೆ. ಲಕ್ಷ್ಮಿ ಬಡವ ಹೆಂಡತಿಯ ಮಾತು ತಿರಸ್ಕರಿಸಲಾರದೆ ಶ್ರೀಕಾಂತ್ ತನ್ನ ತೊಂದರೆಗಳನ್ನು ತಾನೇ ಅನುಭವಿಸುತ್ತಾ ಲಕ್ಷ್ಮಿ ಕೇಳಿದ ಎಲ್ಲವನ್ನೂ ತಂದುಕೊಡುತ್ತಾನೆ. ಹೀಗೆ ಪ್ರತಿದಿನ ಲಕ್ಷ್ಮಿಗೆ ಆ ಜಾಹೀರಾತಿನಲ್ಲಿ ಬರುವ ವಸ್ತುಗಳ ಮೇಲೆ ಹುಚ್ಚು ಇನ್ನಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಶ್ರೀಕಾಂತ್ ತನ್ನಿಗೆ ಬರುವ ಆದಾಯ ಸಾಕಾಗದೆ ತನ್ನ ಕಚೇರಿಯ ಸಹೋದ್ಯೋಗಿಗಳ ಬಳಿ ಸಾಲ ಮಾಡಲು ಆರಂಭಿಸುತ್ತಾನೆ. ಹೀಗೆ ನಡೆದದ್ದನ್ನೆಲ್ಲ ತನ್ನ ತಂದೆ ರಂಗಯ್ಯನಿಗೆ ಹೇಳಿಕೊಂಡು ಶ್ರೀಕಾಂತ್ ದುಃಖಿಸುತ್ತಿರುತ್ತಾನೆ. ಆಗ ರಂಗಯ್ಯ ಜೋರಾಗಿ ನಗುತ್ತಾ ಶ್ರೀಕಾಂತ್ಗೆ ಹೀಗೆ ಹೇಳುತ್ತಾನೆ, ನಿನಗೆ ಹೀಗೆ ಆಗಲೇಬೇಕಾಗೇನು ಅಪ್ಪ, ನೀವು ಕೂಡ ಅವರಿಲ್ಲದಿದ್ದರೆ ಏನುರಾ? ನಿನಗೆ ಹಣದ ಅವಶ್ಯಕತೆ ಇದ್ದರೆ ಹೊರಗೆ ಸಾಲ ಮಾಡುತ್ತೀಯಾದರೂ ನಿನ್ನ ತಂದೆಯ ಬಳಿ ಮಾತ್ರ ತೆಗೆದುಕೊಳ್ಳುವುದಿಲ್ಲ. ನಿನಗೆ ಹೀಗೆ ಆಗಲೇಬೇಕಾ? ರಾತ್ರಿ ನಾನು ಸಂಪಾದಿಸಿದಷ್ಟು ನಿನಗೆ ನಿನ್ನ ತಂಗಿ ಅಲ್ಲದೆ ಇನ್ನಾರಿಗೂ ಸೇರದು. ನಿನ್ನ ಕಾಲುಗಳ ಮೇಲೆ ನಿಲ್ಲಬೇಕು ಎಂಬ ಆಲೋಚನೆ ಒಳ್ಳೆಯದೇ. ಆದರೆ ಅವಶ್ಯಕತೆ ಬಂದಾಗ ತಂದೆಯನ್ನು ಕೂಡ ಕೇಳಬಾರದು ಎಂಬ ಆ ಹಠವೇನ್ರ? ನನ್ನನ್ನು ಕೇಳದೆ ನನ್ನ ಸಹಾಯವಿಲ್ಲದೆ ನಿನಗೆ ಬರುವ ಆದಾಯದಿಂದ ಈಗ ಸಾಲಗಳನ್ನು ಹೇಗೆ ತೀರಿಸೋಣವೆಂದು ಆಲೋಚನೆ ಇನ್ನೂ ಏನು ಇದೆ? ತಂದೆ ನನ್ನೊಂದಿಗೆ ಜಿದ್ದಾಗಿ ಕೆಲವು ಸುಟ್ಟ ವಸ್ತುಗಳನ್ನು ತೆಗೆದುಕೊಂಡು ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ಇಟ್ಟುಕೊಂಡು ಆ ರಂಡಿ ಬಾಬು ರಂಡಿ ಏನಾದರೂ ಕೊಂಡರೆ 10 ರೂಪೀಸ್ ಮಾತ್ರ, ತಡವಾದ ನಿರಾಶೆ ಉತ್ತಮ ಸಮಯವನ್ನು ಮೀರಿಸುವುದಿಲ್ಲ ಎಂದು ಮಾರಾಟ ಮಾಡುವುದು. ಹೋರಿ ತಿಂಗರೋಡ ಕಳ್ಳತನಕ್ಕೆ ಸರಿಯಾಗಿ ತಿಂಗರಿ ಮದುವೆಯಾದ ಹೆಂಡತಿ ಸಿಕ್ಕಿದನೆಂದು ರಂಗಯ್ಯನವರು ಜೋರಾಗಿ ನಗುತ್ತಿರುತ್ತಾರೆ. ಅದನ್ನು ಕಂಡು ಶ್ರೀಕಾಂತ್ ತನ್ನ ಮುಖವನ್ನು ಚಿಕ್ಕದಾಗಿ ಮಾಡಿ ತನ್ನೊಂದಿಗೆ ಹೀಗೆ ಹೇಳುತ್ತಾನೆ, ಅಯ್ಯೋ ನಿಲ್ಲಿಸಿ ನನ್ನ ಮಗ, ಕಷ್ಟದಲ್ಲಿದ್ದಾಗ ಸಾಂತ್ವನ ನೀಡುವುದನ್ನು ನಿಲ್ಲಿಸಿ ನನ್ನ ಪರಿಸ್ಥಿತಿಯನ್ನು ನೋಡಿ. ನಗುತ್ತಾ, ನೀವು ಇನ್ನೇನು ಮಾಡಲು? ನೀನು ಹೇಗೋ ನನ್ನನ್ನು ಸಹಾಯ ಕೇಳಿದ್ದೀಯಾ? ಹೌದು, ನಾನು ಸಹಾಯ ಮಾಡುತ್ತೇನೆ ಎಂದರೂ ಒಪ್ಪಿಕೊಳ್ಳುವುದಿಲ್ಲ. ಸರಿ, ನನ್ನ ತಪ್ಪಾಗಿದೆ. ನನ್ನನ್ನು ಕ್ಷಮಿಸಿ. ನನ್ನ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರವನ್ನು ತೋರಿಸಿ ಈ ಸಂಕಟದಿಂದ ನೀವು ನನ್ನನ್ನು ರಕ್ಷಿಸಬೇಕು. ಆದರೆ ನಾನು ಹೇಳಿದ ಷರತ್ತಿಗೆ ಒಪ್ಪಿಕೊಳ್ಳಬೇಕು. ಏನು ಅಪ್ಪ ಷರತ್ತು? ಏನೂ ಇಲ್ಲ. ಮೊದಲು ನೀನು ನಿನ್ನ ಆಫೀಸ್ನಲ್ಲಿ ಮಾಡಿದ ಸಾಲಗಳನ್ನು ತೀರಿಸು. 12 ದಿನಗಳ ನಂತರ ಊರಿಗೆ ಬಂದು ಅದಕ್ಕೆ ಎಷ್ಟು ಬೇಕಾದರೂ ಹಣವನ್ನು ತೆಗೆದುಕೊಂಡು ಹೋಗು. ಇನ್ನು ಮುಂದೆ ಈ ಹಣದ ಅಗತ್ಯ ಬಂದಾಗ ಮೋಹನ್ ಬೀಳದೆ ನನ್ನನ್ನು ಕೇಳು. ಅಷ್ಟೇನೋ ನನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲುತ್ತೇನೆ. ಪಕ್ಕದ ಮನೆಯ ಮೆಟ್ಟಿಲು ಮೇಲೆ ಬೀಳದೆ ತಲೆ ಕೆಳಗಾಗಿ ತಪಸ್ಸು ಮಾಡುತ್ತೇನೆ ಎಂದು ಗೋಪಾಲರಿಗೆ ಹೋಗಬೇಡ. ಈ ಷರತ್ತು ನಿಮಗೆ ಒಪ್ಪಿಗೆ? ಹಾಗೆಯೇ ಅಪ್ಪ, ಇನ್ನು ಮುಂದೆ ನೀವು ಹೇಳಿದಂತೆ ಕೇಳುತ್ತೇನೆ. ಆದರೆ ಇಷ್ಟರಲ್ಲಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ನಿನ್ನ ಬಳಿ ಇದೆಯಾ ಅಥವಾ ಬೇರೆ? ಊರಿನಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಚಿಟಿಕೆಯಲ್ಲಿ ಪರಿಹಾರ ಹೇಳುತ್ತಿದ್ದೆ. ನಿನ್ನ ಸಣ್ಣ ಸಮಸ್ಯೆಗೆ ಪರಿಹಾರ ತೋರಲಾರೆನಾ? ಹಾಗಾದರೆ ನಿಮ್ಮ ಬಳಿ ಸಮಸ್ಯೆಗೆ ಪರಿಹಾರ ಇದೆಯಾ? ತುಂಬಾ ಅದ್ಭುತವಾದ ಪರಿಹಾರವಿದೆ. ನಿಜವಾದುದನ್ನು ಹೇಳುವುದಿಲ್ಲ. ಮನೆಯಲ್ಲಿ ತಕ್ಷಣ ಹೇಳಿ ನನ್ನನ್ನು ಈ ಸಮಸ್ಯೆಯಿಂದ ಪಾರಮಾಡಿದೆ. ಅಪ್ಪ, ಮನೆಗೆ ರಂಗಯ್ಯ ಹೇಳಲಿರುವ ಆ ಪರಿಹಾರ ಏನೋ ತಿಳಿದುಕೊಳ್ಳಲು ಮುಂದಿನ ಭಾಗಕ್ಕಾಗಿ ಕಾಯಿರಿ.